ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷವಾದಂತ ಸಂಪುಟ ಸಭೆಯನ್ನ ಮಾಡಲಾಗುತ್ತೆ. ಈ ಬೆನ್ನಲ್ಲೇ ಗವರ್ನರ್ಗೆ ಬಲಗೈ ಸಮುದಾಯಗಳ ಒಕ್ಕೂಟ ಒಂದು ಪತ್ರವನ್ನ ಬರೆದಿದೆ. ನಾಗಮೋಹನ್ ದಾಸ್ ಅವರ ವರದಿಯನ್ನ ತಿರಸ್ಕಾರ ಮಾಡಿ ಸಂಪುಟದ ನಿರ್ಧಾರ ಏನಿತ್ತು ಅದನ್ನ ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಸದ್ಯ ಗವರ್ನರ್ಗೆ ಪತ್ರವನ್ನ ಬರೆದಿದ್ದಾರೆ ಬಲಗೈ ಸಮುದಾಯಗಳ ಒಕ್ಕೂಟ. 18/8/2025 ಸಂಪುಟದ ನಿರ್ಧಾರ ಏನಿತ್ತು ಆ ಒಂದು ಡಿಸಿಷನ್ ಅನ್ನ ಈಗ ಮತ್ತೆ ಮರುಪರಿಶೀಲನೆ ಮಾಡಿ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದಿಂದ ಬರೆದಿರುವಂತಹ ಪತ್ರ ಇದು. ನಿರ್ಣಯವನ್ನ ಕೈಬಿಡುವಂತೆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇವತ್ತು ಒಳ ಮೀಸಲಾತಿ ವಿಶೇಷ ಸಂಪುಟ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಿಎಂ ನೇತೃತ್ವದಲ್ಲಿ ನಡೆಯಲಿರುವಂತಹ ವಿಶೇಷ ಸಭೆ ಇದು. ಹಾಗಾಗಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈಗಾಗಲೇ ಸಭೆಗೆ ತಯಾರಿಯೂ ಕೂಡ ಆಗಿದ್ದು ಆ ತಯಾರಿಯ ಬೆನ್ನಲ್ಲೇ ಸಂಪುಟದ ನಿರ್ಧಾರ ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಸದ್ಯ ಗವರ್ನರ್ಗೆ ಬಲಗೈ ಸಮುದಾಯಗಳು ಬರೆದಿರುವಂತಹ ಒಂದು ಸಮುದಾಯಗಳ ಒಕ್ಕೂಟ ಬರೆದಿರುವಂತಹ ಪತ್ರ ಕೂಡ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದು ರೀತಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಹಾಗಾದ್ರೆ ಇವತ್ತು ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಪರಿಶಿಷ್ಟ ಜಾತಿಗಳಿಗೆ ಲಭ್ಯವಿರುವಂತಹ 15% ಮೀಸಲಾತಿಯಲ್ಲಿ ವಿವಿಧ ಗುಂಪುಗಳಿಗೆ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ತೀರ್ಮಾನವನ್ನ ಕೈಗೊಳ್ಳುವುದಕ್ಕೆ ಇವತ್ತು ಮಹತ್ವದ ವಿಶೇಷ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವಂತಹ ಈ ಸಭೆ ನಿರ್ಣಾಯಕ ತೀರ್ಮಾನವನ್ನ ಕೈಗೊಳ್ಳುವ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಸಭೆ ಮಹತ್ವವನ್ನ ಪಡೆದುಕೊಂಡಿದೆ. ಈಗಾಗಲೇ ಸಾಲು ಸಭೆಗಳು ಕೂಡ ನಡೆದಿದೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 16ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಕುರಿತು ತೀವ್ರವಾದಂತಹ ಚರ್ಚೆ ನಡೆದಿತ್ತು. ಈ ವೇಳೆ ನ್ಯಾಯಾಲಯವು ಮೀಸಲಾತಿಯನ್ನ 56% ಬದಲಿಗೆ 50%ಕ್ಕೆ ಸೀಮಿತಗೊಳಿಸಿದೆ. ಹೀಗಾಗಿ ಎಸ್ಸಿ ಸಮುದಾಯಗಳಿಗೆ 17% ಬದಲಿಗೆ 15% ಮೀಸಲಾತಿ ಮಾತ್ರ ನೀಡಬಹುದು. ಹೀಗಾಗಿ ಈ ಹಿಂದೆ ತೆಗೆದುಕೊಂಡಿದ್ದಂತ ಒಳ ಮೀಸಲಾತಿ ವರ್ಗೀಕರಣವನ್ನ ಪರಿಷ್ಕರಣೆ ಮಾಡಿ ವರದಿಯನ್ನ ನೀಡುವಂತೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ಒಂದು ತಾಂತ್ರಿಕ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿತ್ತು. ಆ ತಾಂತ್ರಿಕ ಸಮಿತಿಯು ಪರಿಶಿಷ್ಟ ಜಾತಿ ಅಂದ್ರೆ ಎಡಗೈ ಸಂಬಂಧಿತ ಜಾತಿಗಳ ಗುಂಪಿಗೆ 5.3 ಹಾಗೆ ಬಿ ಅಂದ್ರೆ ಬಲಗೈ ಸಂಬಂಧಿತ ಜಾತಿಗಳ ಗುಂಪಿಗೆ 5.3 ಹಾಗೂ ಸಿ ಅಲೆಮಾರಿ ಅರೆ ಅಲೆಮಾರಿ ಗುಂಪಿಗೆ 4.4ರಷ್ಟು ಒಳ ಮೀಸಲಾತಿ ನಿಗದಿ ಮಾಡಬಹುದು ಅನ್ನೋದರ ಕುರಿತು ತನ್ನ ವರದಿಯಲ್ಲಿ ಸಲಹೆ ನೀಡಲಿದೆ ಅಂತ ಹೇಳಿ ಮೂಲಗಳು ತಿಳಿಸಿದೆ. ಜೊತೆಗೆ ಮೀಸಲಾತಿ ಮರುವಿಂಗಡಣೆ ಮಾಡಿ ಪೂರಕವಾಗಿ ರೋಸ್ಟರ್ ಬಿಂದು ಕೂಡ ಗುರುತಿಸಿಕೊಡಲಿದ್ದಾರೆ. ಸಂಪುಟ ಸಭೆಗೂ ಮುನ್ನ ಪರಿಶಿಷ್ಟ ಜಾತಿಯ ಸಚಿವರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತ್ಯೇಕವಾದಂತಹ ಒಂದು ಸಭೆಯನ್ನು ನಡೆಸಿ ವಿಶ್ವಾಸಕ್ಕೆ ಪಡೆಯುವಂತಹ ಎಲ್ಲ ಪ್ರಯತ್ನವನ್ನ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಲ್ಲರ ಜೊತೆಗೂ ಚರ್ಚೆಯನ್ನ ಮಾಡಿ ಅಳೆದು ತೂಗಿ ತೀರ್ಮಾನವನ್ನ ಮಾಡ್ತಾರೆ ಎನ್ನಲಾಗಿದೆ. ಆದ್ರೆ ಇದರ ನಡುವೆ ಸದ್ಯ ಸಂಪುಟದ ನಿರ್ಧಾರ ಏನಿದೆ ಅದನ್ನ ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಗವರ್ನರ್ಗೆ ಬಲಗೈ ಸಮುದಾಯಗಳ ಒಕ್ಕೂಟ ಪತ್ರವನ್ನ ಬರೆದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಈಗಾಗಲೇ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ವಿಶೇಷ ಸಂಪುಟ ಸಭೆಯನ್ನು ಕೂಡ ಕರೆಯಲಾಗಿದೆ. ಈ ಬೆನ್ನಲ್ಲೇ ಇದೀಗ ಬಲಗೈ ಸಮುದಾಯಗಳ ಒಕ್ಕೂಟ ಪತ್ರ ಬರೆದಿದೆ ಗವರ್ನರ್ಗೆ ಅಂತ ಹೇಳಿದ್ರೆ ಆ ಪತ್ರದಲ್ಲಿ ಏನು ಉಲ್ಲೇಖ ಆಗಿದೆ? ಸರ್ಕಾರ ಈಗ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡ್ಲಿಕ್ಕೆ ಇನ್ನು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದೆ. ಆ ಒಂದು ಸಚಿವ ಸಂಪುಟ ಸಭೆ ಮೊದಲನೇ ಅಂದ್ರೆ 3 ದಿನಗಳ ಹಿಂದೆ ಈ ಒಂದು ಎಸ್ಸಿ ಬಲಗೈ ಸಮುದಾಯದ ಮಠಾಧೀಶರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ವಿಧಾನಸೌಧದಲ್ಲಿ ಭೇಟಿ ಮಾಡಿ ನೀವು ಯಾವುದೇ ಕಾರಣಕ್ಕೂ ನಾಗಮೋಹನ್ ದಾಸ್ ಅವರ ವರದಿಯನ್ನ ನೀವು ಜಾರಿ ಮಾಡಬೇಡಿ ಮತ್ತು ಆ ಒಂದು ವರದಿಯನ್ನು ಆಧಾರವಾಗಿ ಇಟ್ಕೊಂಡು 15% ಮೀಸಲಾತಿಯನ್ನ ಮರು ಹಂಚಿಕೆ ಮಾಡಬೇಕು ಅಂತ ನೀವು ಚಿಂತನೆ ನಡೆಸಿದಿರಿ. ಅದು ಕ್ರಮ ಸರಿಯಲ್ಲ ಅಂತ ಅದನ್ನ ಮೊನ್ನೆನೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಮನವಿಯನ್ನ ಮುಖ್ಯಮಂತ್ರಿಗಳು ಪರಿಶೀಲಿಸೂ ಸಹ ಅದನ್ನ ಸರಿಯಾಗಿ ಜಾರಿ ಮಾಡ್ತೇವೆ ಅಂತ ಅನ್ನೋ ಒಂದು ನಿರ್ಧಾರ ಕೈಗೊಂಡು ಮುಂದುವರೆದಿರುವಂತದ್ದಕ್ಕೆ ಈಗ ಈ ಒಂದು ಬಲಗೈ ಸಮುದಾಯದ ಮಠಾಧೀಶದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಅವರು ದೂರನ್ನ ರಾಜ್ಯಪಾಲರಿಗೆ ದೂರ ನೀಡುವ ಮೂಲಕ ಈ ಒಂದು ವಿಷಯದಲ್ಲಿ ಆಗಿರುವಂತ ಗೊಂದಲವನ್ನ ಬಗೆಹರಿಸಬೇಕು ಅಂತ ಒಂದು ಹೋರಾಟವನ್ನ ಅವ್ರು ಕೈಗೆತ್ತಿಕೊಳ್ಳುವಂತ ಒಂದು ಚಿಂತನೆ ನಡೆಸಿದ್ದಾರೆ. ಹೀಗಾಗಿ ಈ ಒಂದು ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಸ್ವಾಮೀಜಿಗಳ ಒಕ್ಕೂಟ ಆ ಒಕ್ಕೂಟದಿಂದ ಈ ಪತ್ರ ಬರೆಯಲಾಗಿದೆ. ಅದರಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು, ಅದೇ ರೀತಿ ಸಂಪತ್ ರಾಜು, ಪುರುಷೋತ್ತಮ, ಸಿದ್ದಯ್ಯ IAS ಅಧಿಕಾರಿ ಸಿದ್ದಯ್ಯನವರು ಮತ್ತು ವಾಣಿ ಶಿವರಾಮ್ ಅವರು, ಚಂದ್ರಶೇಖರ್ ಸೇರಿದಂತೆ ಸುಮಾರು ಒಟ್ಟು 62 ಜನ ಈ ಒಂದು ಪತ್ರವನ್ನು ಬರೆದು ರಾಜ್ಯ ಸರ್ಕಾರವನ್ನ ಒತ್ತಾಯವನ್ನು ಕೆಲಸವನ್ನು ಮಾಡಿದ್ದಾರೆ. ಹಿಂದೆ ನಾಗಮೋಹನ್ ದಾಸ್ ಕಮಿಟಿ ಮಾಡಿರುವಂತ ವರದಿ ಏನಿದೆ ಆ ವರದಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ವರದಿಯನ್ನು ನೀವು ಪರಿಗಣಿಸಬೇಡಿ. ವರದಿ ಒಂದು ವೇಳೆ ಪರಿಗಣಿಸಿದೆ ಅದರಲ್ಲಿ ಸಮುದಾಯಗಳಿಗೆ ಅನ್ಯಾಯವಾಗುತ್ತೆ. ಹಾಗಾಗಿ ನಾವು ಈ ಒಂದು ವರದಿಯನ್ನ ಅಥವಾ ಈ ಒಂದು ಮೀಸಲಾತಿಯನ್ನ ನಾವು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿಲ್ಲ ಅಂತ ಒಂದು ಸಂದೇಶವನ್ನು ಸಾರ್ತಿದ್ದಾರೆ.
ಮುಖ್ಯಮಂತ್ರಿಗಳು ಎಲ್ಲ ಒಂದ್ ಕಡೆ ಮತ್ತು ಇತರ ಸಚಿವರುಗಳು ಶತಾಯಗತೆ ಈಗಿರುವಂತಹ 15% ಮೀಸಲಾತಿಯನ್ನ ಮರು ಹಂಚಿಕೆ ಮಾಡಿಕೊಂಡು ನೇಮಕಾತಿಯನ್ನು ಮಾಡಿ ತೂಕಗತಿಯಿಂದ ಅವರು ಹೊರಬರಬೇಕು ಅಥವಾ ತೂಕಗತಿಯಿಂದ ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ನಡೆಸಿದ್ದೆ ಆದಲ್ಲಿ ಮತ್ತೊಂದ್ ಕಡೆ ಸಮುದಾಯದ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಬೋವಿ ಸಮುದಾಯದ ಸಿದ್ದರಾಮಯ್ಯ ಶ್ರೀಗಳು ಸಹ ಮುಖ್ಯಮಂತ್ರಿಗೆ ಪತ್ರ ಬರೆದು ಏನು ಬೋವಿ ಸಮುದಾಯಕ್ಕೆ ನೀಡಿರುವಂತ ಮೀಸಲಾತಿ ಏನು ಅದು ಸಹ ಸಮರ್ಥನೀಯವಲ್ಲ, ಹಾಗಾಗಿ ನೀವು ಆ ಒಂದು ಮೀಸಲಾತಿಯನ್ನು ಕೈ ಬಿಡಿ, ನಾಗಮೋಹನ್ ದಾಸ್ ಅವ್ರ ವರದಿ ಆಧಾರವಾಗಿ ಇಟ್ಕೊಂಡು ಅನ್ನೋದು ಸಹ ಪತ್ರವನ್ನು ಬರೆದು ವಿರೋಧ ವ್ಯಕ್ತಪಡಿಸಿದ್ರು. ಈಗ ಸಮುದಾಯದ ಸ್ವಾಮೀಜಿಗಳು ಮಾಡಿದ್ದಾರೆ ಮತ್ತು ಇತರರು ಸಹ ಇತರ ಬುದ್ಧಿಜೀವಿಗಳು ಚಿಂತಕರು ಸಹ ಸಮುದಾಯದ ನಾಯಕರು ಸಹ ಪತ್ರವನ್ನು ಬರೆದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈಗ ರಾಜ್ಯ ಸರ್ಕಾರ ಮಧ್ಯಾಹ್ನ 2 ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆ ಕರೆದು ಇದನ್ನು ಇತ್ಯರ್ಥ ಮಾಡಬೇಕು ಅಂತ ಅವರು ನಿರ್ಧಾರ ಕೈಗೊಂಡಿದ್ದಲ್ಲಿ ಮತ್ತೊಂದು ಕಡೆ ಪತ್ರವನ್ನು ಬರೆದು ಇವರು ಅದನ್ನು ವಿರೋಧ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಸಂಘಟನೆಗಳಿರ್ಬೋದು, ರಾಜ್ಯ ಸರ್ಕಾರ ಮತ್ತು ಸ್ವಾಮೀಜಿಗಳಿರ್ಬೋದು ಮತ್ತು ರಾಜ್ಯ ಸರ್ಕಾರ ಮತ್ತು ವಿವಿಧ ಸಂಘಟನೆಗಳ ಜೊತೆ ಹೊಂದಾಣಿಕೆ ಆಗ್ತಾ ಇಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ಇಂದು ಸಚಿವ ಸಂಪುಟ ಸಭೆಯಲ್ಲಿ ಒಂದ್ ವೇಳೆ ಈ ಒಂದು ಒಳ ಮೀಸಲಾತಿಯನ್ನ ಪ್ರಮಾಣವನ್ನ 15% ಇರೋದನ್ನ ಏನು ಅದನ್ನ ವಿಭಾಗೀಕರಿಸಿ ಅಥವಾ 3 ಸಮುದಾಯಗಳಿಗೆ ಸಮಾನಾಂತರವಾಗಿ ಈ ಒಂದು ರೋಸ್ಟರ್ ಬಿಂದುಗಳನ್ನು ನಿಗದಿಪಡಿಸಿದ್ದೇ ಆದಲ್ಲಿ ಅದನ್ನ ಸಮುದಾಯದವರು ಒಪ್ಪಿಕೊಳ್ತಾರ ಮುಂದಿನ ದಿನಗಳಲ್ಲಿ ಅದ್ರ ವಿರುದ್ಧ ಕೋರ್ಟ್ಗೆ ಹೋಗ್ಬೋದು ಅಥವಾ ಅದ್ರ ವಿರುದ್ಧ ಹೋರಾಟವನ್ನು ಸಹ ಮಾಡ್ಬೋದು. ಹಾಗಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡ ನಿರ್ಣಯ ಅಸಮಂಜಸ ಅಂತ ಅನ್ನೋ ರೀತಿ ಆಗುತ್ತೆ. ನಾಗಮೋಹನ್ ದಾಸ್ ಅವರು ಅವ್ರಿಗೋಸ್ಕರನೇ ಕಮಿಟಿ ಮಾಡಿ ಅದಕ್ಕೋಸ್ಕರ ಸುಮಾರು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಸರ್ವೆಯನ್ನು ಮಾಡಲಾಗಿತ್ತು. ಸರ್ವೆ ಅಪೂರ್ಣವಾಗಿದ್ರು ಸಹ ವರದಿಯನ್ನು ಅಂಗೀಕಾರ ಮಾಡಿ ರಾಜ್ಯ ಸರ್ಕಾರ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡೋದು ಸಮರ್ಥನೀಯವಲ್ಲ ಅಂತ ಅನ್ನೋದು ಈ ಪತ್ರದ ಒಂದು ಸಾರಾಂಶ ಆಗಿದೆ. ಒಟ್ಟಾರೆಯಾಗಿ ಒಂದ್ ಕಡೆ SC ಬಲಗೈ ಸಮುದಾಯ, ಮತ್ತೊಂದು ಕಡೆ SC ಎಡಗೈ ಸಮುದಾಯ ಮತ್ತು ಸ್ಪೃಶ್ಯ ಸಮುದಾಯ ಇರ್ಬೋದು, ಬೋವಿಗಳಿರ್ಬೋದು ಮತ್ತು ಅರೆಮರಿ ಜನಾಂಗದವರು ಸಹ ಹಿಂದೆ ನಮ್ಗೆ ಮೀಸಲಾತಿ ಮಿಸ್ ಆಗಿದೆ ಅಂತ ಅವರು ಸಹ ಹೋರಾಟವನ್ನು ಮಾಡಿದ್ರು. ಹೀಗಾಗಿ ಒಂದ್ ಕಡೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಗೊಂದಲದ ಗೂಡಾಗಿದೆ ಈ ಒಂದು ಒಳ ಮೀಸಲಾತಿ ವಿಚಾರ. ಹೀಗಾಗಿ ಇಂದು ಮುಖ್ಯಮಂತ್ರಿಗಳು ಯಾವ ನಿರ್ಣಯವನ್ನು ಕೈಗೊಳ್ತಾರೆ, ಸ್ವಾಮೀಜಿ ಅವ್ರಿಗೆ ಮೊನ್ನೆ ಮಾತು ಕೊಟ್ಟಿದ್ದಾರೆ, ಇಂದು ಇತ್ಯರ್ಥ ಮಾಡ್ತೇವೆ ಅಂತ ಅನ್ನೋದ್ರ ಮಾತನ್ನ ಕೊಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಇಂದು ಈ ಒಂದು ಜ್ಞಾನ ಪ್ರಕಾಶ್ ಸ್ವಾಮೀಜಿ ನೇತೃತ್ವದ ಪತ್ರ ಬರೆದಿರುವಂತ ಪತ್ರ ಇದೆ. ಆ ಪತ್ರ ಈಗ ಮಾಧ್ಯಮಗಳಿಗೆ ಬಿಡುಗಡೆ ಆಗಿದೆ ಅಥವಾ ರಾಜ್ಯಪಾಲರು ತಲುಪಿದೆ. ಹಾಗಾಗಿ ಅವರು ಯಾವ ನಿರ್ಣಯವನ್ನ ಕೈಗೊಳ್ತಾರೆ, ಒಂದ್ ವೇಳೆ ಈ ನಿರ್ಣಯಕ್ಕೆ ತದ್ವಿರುದ್ಧವಾದ ತೀರ್ಮಾನವನ್ನ ರಾಜ್ಯ ಸರ್ಕಾರ ಕೈಗೊಂಡಿದ್ದೇ ಆಗಲಿ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನ ರಾಜ್ಯ ಸರ್ಕಾರ ಎದುರಿಸಬೇಕಾಗತ್ತೆ. ಹಾಗಾಗಿ ಇದೊಂದು ರಾಜ್ಯ ಸರ್ಕಾರ ನಿರ್ಣಯ ಕೈಗೊಂಡ್ರೂ ಸಹ ಸಮುದಾಯದ ವಿರೋಧ ಕಟ್ಕೊಳ್ಬೇಕಾಗತ್ತೆ, ನಿರ್ಣಯ ಕೈಗೊಳ್ಳದಿದ್ದಲ್ಲಿ ವಿದ್ಯಾರ್ಥಿಗಳ ವಿರೋಧ ಕಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಕತ್ತಿ ಅಲುಗಿನ ನಡುಗೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತು ಸಚಿವ ಸಂಪುಟ ಸಭೆ ಯಾವ ನಿರ್ಣಯವನ್ನ ಕೈಗೊಂಡು ಯಾರಿಗೆ ಸಮಾಧಾನ ಮಾಡುತ್ತೆ ಮತ್ತು ಯಾರಿಗೆ ಅನುಕೂಲ ಮಾಡಿಕೊಡ್ತೆ ಅಂತ ಅದನ್ನ ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.